ಹಲೋ ಹಾಯ್ ಕರ್ನಾಟಕ, ನಾನು ನಿಮ್ಮ ಸಿಂಧು ಮಧುಗಿರಿ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದು ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ಹಿಂದಿನ ವ್ಲಾಗಲ್ಲೇ ತೋರಿಸಿದ್ದೀನಿ, ನಾನು ಲಗೇಜ್ ಪ್ಯಾಕ್ ಮಾಡ್ತಾ ಇದ್ದೆ. ಹೌದು, ಒಂದು ಸ್ಮಾಲ್ ಟ್ರಿಪ್ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಹೇಳಿ ಇವತ್ತು ರೆಡಿ ಆಗಿದ್ದೀವಿ. ಆ್ಯಂಡ್ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಹೇಳಿ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಆ್ಯಂಡ್ ನಾವು ಎಲ್ಲಿಗೆ ಹೋಗಿದ್ವಿ ಅಂತ ಹೇಳಿ. ಇದು ನನ್ನ ಮಗಳ ಔಟ್ಫಿಟ್. ಆ್ಯಂಡ್ ನಾವು ಮನೆಯಲ್ಲಿ ಪೂಜೆ ಮಾಡ್ದಿರಾ ಎಲ್ಲಿಗೂ ಹೊರಡೋದಿಲ್ಲ. ಪೂಜೆ ಮಾಡೇನೆ ನಾವು ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ಹೋಗೋದು. ಎಲ್ಲಿಗೆ ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂದ್ರೆ ಪೂಜೆ ಮಾಡಿ ಹೋಗೋದು. ಆ್ಯಂಡ್ ನೀವು ಅಷ್ಟೇನೆ ಮನೇಲಿ ಪೂಜೆ ಮಾಡಿ ಹೋಗಿ, ತುಂಬ ಒಳ್ಳೇದಾಗುತ್ತೆ. ಆ್ಯಂಡ್ ಮನಃಶಾಂತಿ ಇರುತ್ತೆ, ಎಲ್ಲೇ ಹೋದ್ರೂ ಒಳ್ಳೇದಾಗುತ್ತೆ. ಆ್ಯಂಡ್ ನಾವು ಬೈಕ್ ತಗೊಂಡೋಗಿ ಯಶವಂತಪುರ ಯಶವಂತಪುರ ಅಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ನಾವು ಹೋಗ್ತಾ ಇರೋದು ಟ್ರೈನಲ್ಲಿ, ಅದಕ್ಕೋಸ್ಕರ ಯಶವಂತಪುರ ಅಲ್ಲಿ 2 ಡೇಸ್ಗೆ ಅಂತ ಹೇಳಿ ಪಾರ್ಕಿಂಗ್ ಮಾಡಿದ್ದೀವಿ. 2 ಡೇಸ್ಗೆ ಬಂದು 120 ರುಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಪರ್ ಡೇ ಬಂದು 60 ರುಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ನಮ್ಮ ಟ್ರೈನ್ ಬಂದು ಆಲ್ರೆಡಿ ನಿಂತ್ಬಿಟ್ಟಿತ್ತು. ನಾವು ಮನೆ ಬಿಟ್ಟಾಗ್ಲೇ 6:30 ಆಗಿತ್ತು, ತುಂಬ ಲೇಟ್ ಆಗಿತ್ತು. ಆ್ಯಂಡ್ ನಾವು ಬಂದು ಟ್ರೈನ್ ಹತ್ತುತ್ತಲೇ ನೋಡಿದ್ರೆ 1 ಅವರ್ ಆ ಟ್ರೈನ್ ಅಲ್ಲೇ ಸ್ಟಾಪ್ ಆಗಿತ್ತು. ಆ್ಯಂಡ್ ಏನಕ್ಕೆ ಸ್ಟಾಪ್ ಆಗಿದೆ ಅಂತ ನಾವು ನೋಡಿದ್ರೆ ಮುಂದೆಗಡೆ ಒಂದು ಟ್ರೈನ್ ಬ್ಲಾಕ್ ಆಗಿತ್ತು. ಸೊ ಅದಕ್ಕೋಸ್ಕರ ಸ್ಟಾಪ್ ಆಗಿತ್ತು. ಆ್ಯಂಡ್ ನಾವು ಟ್ರೈನಲ್ಲಿ ತಿನ್ನಬೇಕು ಅಂತ ಹೇಳಿ ಸ್ವಲ್ಪ ಮಾವಿನಕಾಯಿ ಆ್ಯಂಡ್ ನಾವು ಮನೆಯಿಂದನೇ ಊಟ ಕೂಡ ರೆಡಿ ಮಾಡ್ಕೊಂಡು ಹೋಗಿದ್ದೆ. ದೋಸೆ ಆ್ಯಂಡ್ ಟೊಮೊಟೊ ಗೊಜ್ಜು ಮಾಡ್ಕೊಂಡು ಹೋಗಿದ್ದೆ. ಯಾಕಂದರೆ ಟ್ರೈನಲ್ಲಿ ಫುಡ್ ಅಷ್ಟು ಚೆನ್ನಾಗಿರೋದಿಲ್ಲ. ಟ್ರೈನಲ್ಲಿ ಫುಡ್ ಚೆನ್ನಾಗಿರಲ್ಲ ಅಂತ ಹೇಳಿ ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನಮ್ಮ ಸ್ಟಾಪ್ ಬಂತು, ಅಲ್ಲಿ ಇಳಿದಿದ್ವಿ ಮಧ್ಯರಾತ್ರಿ 2:30 ಏನೋ ಆಗಿತ್ತು ನಾವು ಹೋದಾಗ. ಆ್ಯಂಡ್ ಅಲ್ಲಿ ನೋಡ್ಬೋದು ಟ್ರೈನ್ ಹೊರಗಡೆ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ಅಂತ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಹೊರಗಡೆ ಬಂದ್ವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಲಿಲ್ಲ ಅಲ್ವಾ, ನಾವು ಹೋಗ್ತಾ ಇರೋದು ಮಂತ್ರಾಲಯಗೆ. ಹೌದು, ಟ್ರೈನ್ ಹೊರಗಡೆ ಬಂದು ನೋಡಿದ್ರೆ ಅಲ್ಲಿ ಫುಲ್ಲು ಗಾಡಿಗಳು ನಿಂತಿರುತ್ತೆ. ಯಾವುದು ಕೇಳಿದ್ರು ಎಲ್ಲ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾರೆ. ಪರ್ ಹೆಡ್ 50 ರುಪೀಸ್ ಚಾರ್ಜ್ ಮಾಡ್ತಾರೆ. 20 ಕಿಲೋಮೀಟರ್ಸ್ ಏನೋ ಇದೆ. ತುಂಬ ಚೆನ್ನಾಗಿ ಪ್ಯಾಸೆಂಜರ್ಸ್ನ ಪಿಕಪ್ ಮಾಡ್ಕೊತಾರೆ. ಆ್ಯಂಡ್ ಜರ್ನಿನೂ ಕೂಡ ಸೇಫ್ ಆಗಿರುತ್ತೆ. ಆ್ಯಂಡ್ ಅಲ್ಲಿ ಪ್ಯಾಸೆಂಜರ್ಸ್ನ ತುಂಬ ಚೆನ್ನಾಗಿ ಪಿಕಪ್ ಮಾಡ್ಕೊತಾರೆ. ಅಲ್ಲಿಂದ ಡೈರೆಕ್ಟ್ ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಬಂದು ಒಂದು ಕಾಫಿ ಕುಡಿದ್ವಿ ಸ್ಟ್ರಾಂಗ್ ಆಗಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೋಡ್ತಾ ಇರ್ಬೋದು ಅಲ್ಲಿ ದೇವಸ್ಥಾನದ ಒಳಗಡೆ ತುಂಬ ಜನ ಬಂದಿದ್ರು. ವೀಕೆಂಡ್ ಆ್ಯಂಡ್ ಸಮ್ಮರ್ ಇರೋ ರೀಸನ್ನಿಂದ ತುಂಬ ಜನ ಬಂದಿದ್ರು. ಆಲ್ಮೋಸ್ಟ್ ಒಂದು 5-10K ಮೆಂಬರ್ಸ್ ಏನಾದರೂ ಇದ್ರು, ಅಷ್ಟು ಜನ ಇದ್ರು. ಆ್ಯಂಡ್ ನಾವು ಒಂದು ರೂಮ್ ಮಾಡಿದ್ವಿ ಅಲ್ಲಿ, ಯಾಕಂದರೆ ದೇವಸ್ಥಾನದಲ್ಲಿ ಆಲ್ರೆಡಿ ಫುಲ್ ಆಗೋಗಿತ್ತು. ಅದಕ್ಕೋಸ್ಕರ ನಾವು ಹೋಗಿ ರೂಮ್ ಮಾಡಿದ್ವಿ. ರೂಮ್ ಮಾಡಿದ್ದು ಒಂದು 2K ಏನೋ ಚಾರ್ಜಸ್ ಮಾಡಿದ್ರು ರೂಮ್ಗೆ. ಆ್ಯಂಡ್ ನಮ್ಮ ಫ್ರೆಂಡ್ ಕೂಡ ಬಂದಿದ್ರು, ಅವ್ರಿಗೂ 1K ನಮ್ದು 1K ಹಾಕೊಂಡು ಇಬ್ಬರು ಶೇರಿಂಗಲ್ಲಿ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆ್ಯಂಡ್ ಮಾರ್ನಿಂಗ್ ಎದ್ದು ಬೇಗ ಫ್ರೆಶ್ ಅಪ್ ಆಗಿ ರೆಡಿ ಆದ್ವಿ, ಯಾಕಂದರೆ ತುಂಬ ಜನ ಇದ್ರು ಅಂತ ಹೇಳಿ, ಬೇಗ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ. ಆ್ಯಂಡ್ ಅಲ್ಲಿ ಹೊರಗಡೆ ಬರ್ತಾಲೇನೆ ಅಲ್ಲಿ ನಾಮ ಬೇರೆ ಇಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಒಬ್ರಿಗೆ ನಾಮ ಇಡೋದಕ್ಕೆ 5 ರುಪೀಸ್ ಏನೋ ತೊಗೊಳ್ತಾರೆ. ನಾವು ಇರಲಿ ಪರವಾಗಿಲ್ಲ ಅಂತ ಹೇಳಿ 30 ರುಪೀಸ್ ಕೊಟ್ವಿ. ಅವ್ರಿಗೆ 30 ರುಪೀಸ್ ಕೊಟ್ಬಿಟ್ಟು ಹಂಗೆ ಮುಂದೆ ಬರಬೇಕಾದ್ರೆ ಹೂವು ಕಾಣಿಸಿದ್ವು. ಆ್ಯಂಡ್ ನಾವು ಟ್ರೆಡಿಷ್ನಲ್ ಆಗಿ ಬೇರೆ ರೆಡಿ ಆಗಿದ್ವಿ ಅಲ್ವಾ, ಅದಕ್ಕೋಸ್ಕರ ಹೇಳಿ ಹೂವನ್ನ ತಗೊಂಡ್ವಿ, ಹೂವು ಮುಡ್ಕೊಂಡ್ವಿ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಕ್ಯೂ ನೋಡ್ತಾ ಇರ್ಬೋದು ಎಷ್ಟು ದೂರದಿಂದ ಇದೆ ಅಂತ ಹೇಳಿ. ತುಂಬಾ ದೂರದಿಂದ ಕ್ಯೂ ಇತ್ತು. ತುಂಬ ಬೇಗನೂ ದರ್ಶನ ಆಗುತ್ತೆ. ಆ್ಯಂಡ್ ಕ್ಯೂನು ಅಷ್ಟೇನೆ, ಎಲ್ಲೂ ಸ್ಟಾಪ್ ಮಾಡೋದೇ ಇಲ್ಲ. ಹೋಗ್ತಾನೆ ಇರ್ತಾರೆ, ಎಲ್ಲೂ ಬೇಜಾರು ಅನ್ಸೋದಿಲ್ಲ. ಯಾಕಂದರೆ ಎಲ್ಲಾನು ಸ್ಟಾಪ್ ಮಾಡಿದ್ರೆ ಬೇಜಾರು ಅನ್ಸುತ್ತೆ. ಎಲ್ಲೂ ಸ್ಟಾಪ್ ಮಾಡಲ್ಲ, ರನ್ನಿಂಗಲ್ಲಿ ಇದ್ದೇ ಇರುತ್ತೆ, ಹೋಗ್ತಾನೆ ಇರುತ್ತೆ. ಸ್ಟಾಪು ಕೂಡ ಆಗಲ್ಲ ಆ್ಯಂಡ್ ಬೇಜಾರು ಅನ್ಸಲ್ಲ. ಆ್ಯಂಡ್ ನಾನು ತುಂಬ ಚೆನ್ನಾಗಿ ರೆಡಿ ಆಗಿದ್ದೆ. ಟೆಂಪಲಲ್ಲಿ ಕಂಪಲ್ಸರಿ ಸ್ಯಾರಿ ಹಾಕ್ಕೊಳ್ಲೇಬೇಕು, ಇಲ್ಲಾಂದರೆ ಡ್ರೆಸ್ ಹಾಕ್ಕೊಂಡ್ರೆ ದುಪ್ಪಟ್ಟ ಕಂಪಲ್ಸರಿ ಹಾಕ್ಕೋಬೇಕು ರಾಘವೇಂದ್ರ ಸ್ವಾಮಿ ಮಠದಲ್ಲಿ, ಯಾಕಂದರೆ ಅದು ಕಂಪಲ್ಸರಿ ಇದೆ. ನೆಕ್ಸ್ಟ್ ಯಾರಾದರೂ ಪ್ಲ್ಯಾನ್ ಮಾಡೋರು ಕಂಪಲ್ಸರಿ ಸೀರೆ ಆ್ಯಂಡ್ ಡ್ರೆಸ್ ತೊಗೊಂಡು ಹೋಗಿ, ಅಲ್ಲಿ ಇಲ್ಲ ಅಂದರೆ ಒಳಗಡೆ ಬಿಡೋದಿಲ್ಲ. ಆ್ಯಂಡ್ ನಾವು ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಕ್ಯೂ ನೋಡಿದ್ರೆ ತುಂಬ ಜಾಸ್ತಿ ಜನ ರಶ್ ಬೇರೆ ಇದ್ದರು. ಆ್ಯಂಡ್ ಅಲ್ಲಿ ಕ್ಯೂನಲ್ಲಿ ಹೋಗಬೇಕಾದ್ರೆ ಒಬ್ಬರು ಸ್ವಾಮಿ ಅವ್ರು ಕರೆದ್ಬಿಟ್ಟು ಒಳಗಡೆ ಹೋಗಿ ನೀವು ಹಿಂಗೆ ಡೈರೆಕ್ಟ್ ಹೋಗಿ ಅಂತ ಹೇಳಿ ಡೈರೆಕ್ಟ್ ದರ್ಶನ ಬಿಟ್ಟರು. ಏನಕ್ಕಪ್ಪ ಡೈರೆಕ್ಟ್ ದರ್ಶನಕ್ಕೆ ಬಿಟ್ಟರು ಅಂದರೆ ಬೇಬಿ ಇತ್ತು ಅಲ್ವಾ, ಸೊ ಬೇಬಿ ಇರೋ ಪೇರೆಂಟ್ಸ್ ಇಬ್ರುನು ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾರೆ, ಕ್ಯೂನಲ್ಲಿ ಕಳಿಸೋದಿಲ್ಲ. ಯಾಕಂದರೆ ಬೇಬಿ ಅಳುತ್ತೆ ಅಂತ ಹೇಳಿ. ಆ್ಯಂಡ್ ಸ್ವಲ್ಪ ಅಲ್ಲಿ ತುಂಬ ಜನ ಇದ್ರು, ಅದಕ್ಕೋಸ್ಕರ ಬೇಗ ಬಿಡ್ತಾರೆ. ಆ್ಯಂಡ್ ದರ್ಶನ ಕೂಡ ಅಷ್ಟೇ ತುಂಬ
ತುಂಬ ಖುಷಿ ಆಯಿತು ದರ್ಶನ ಮಾಡ್ಕೊಂಡಿದ್ದು. ತುಂಬ ಅಂದರೆ ತುಂಬ ಖುಷಿ ಆಯಿತು. ನನಗಂತೂ ಮಾತೇ ಬರ್ತಿಲ್ಲ ಆ ದರ್ಶನ ಮಾಡ್ಕೊಂಡಿದ್ದು. ಯಾಕಂದರೆ ಹತ್ತಿರದಿಂದ ನಾನು ಫಸ್ಟ್ ಟೈಮ್ ನೋಡಿದ್ದು. ಫಸ್ಟ್ ಟೈಮ್ ನಾನು ಹೋಗಿದ್ದು ಮಂತ್ರಾಲಯಕ್ಕೆ. ದರ್ಶನ ಅಷ್ಟೇ ತುಂಬ ಚೆನ್ನಾಗಾಯಿತು. ಬೇರೆ ಕಡೆ ಎಲ್ಲ 1, 2 ಅವರ್ಸ್ 3 ಅವರ್ಸ್ ವೆಯ್ಟ್ ಮಾಡಿಸ್ತಾರೆ. ಬಟ್ ಇಲ್ಲಿ ನನಗೆ ಬೇಜಾರೇ ಅನಿಸ್ಲಿಲ್ಲ. ಹೋದ್ರೆ ಮತ್ತೆ ಮತ್ತೆ ಹೋಗಬೇಕು ಅಂತ ಅನ್ನಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಸುಮಾರು ಹೊತ್ತು ಒಂದು ಹಾಫ್ ಆನ್ ಅವರಿಂದ 1 ಅವರ್ವರೆಗೂ ಕೂತ್ಕೊಂಡಿದ್ದೆ ಅಲ್ಲೇನೆ. ಯಾಕಂದರೆ ತುಂಬ ಮನಸ್ಸಿಗೆ ಏನೇನು ಬೇಜಾರಿದೆ ಎಲ್ಲ ಹೇಳ್ಕೊತಾ ಇದ್ದೆ ರಾಘವೇಂದ್ರ ಸ್ವಾಮಿ ಹತ್ರ. ಆ್ಯಂಡ್ ನನಗೆ ಒಳ್ಳೇದು ಮಾಡಪ್ಪ ದೇವ್ರೆ ಅಂತ ಹೇಳಿ ಕೇಳ್ಕೊತಾ ಇದ್ದೆ. ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ಸ್ನು ಒಳ್ಳೇದು ಮಾಡು ದೇವ್ರೆ ಅಂತ ಹೇಳಿ ಕೇಳ್ಕೊತಾ ಇದ್ದೆ. ಅಲ್ಲೇ ಸ್ವಲ್ಪ ಹೊತ್ತು ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಪಾರ್ಟ್ 2 ವಿಡಿಯೋ ಬರುತ್ತೆ, ನೋಡ್ತಾ ಇರ್ರಿ. ಥ್ಯಾಂಕ್ ಯು.